ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 4/9/2025. ಬೆಳಗ್ಗಿನ ತರಗತಿ 25/4/1968. ಮಧುರ ಮಕ್ಕಳೇ, ಈ ಶಿಕ್ಷಣದಲ್ಲಿ ಪವಿತ್ರತೆ ಮುಖ್ಯವಾಗಿದೆ. ಕೆಲವರು ಹೇಳುತ್ತಾರೆ, ಇಲ್ಲಿ ಹೋದಾಗ ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆ ಎಂದು. ಆದರೆ ತಂದೆ ಈಗ ಆ ಸ್ಥಿತಿಗಿಂತಲೂ ನಮ್ಮನ್ನು ಮೇಲೆ ಕರೆದುಕೊಂಡು ಹೋಗುತ್ತಾರೆ. ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಿರಿ, ತಮ್ಮನ್ನೂ ಸಹ ಅಶರೀರಿ ಎಂದು ತಿಳಿದುಕೊಳ್ಳಿರಿ, ಅನ್ಯರನ್ನೂ ಸಹ ಅಶರೀರಿ ಸ್ಥಿತಿಯಲ್ಲಿ ನೋಡಿರಿ. ಈ ರೀತಿ ನೋಡುತ್ತಾ ನೋಡುತ್ತಾ ಶರೀರವನ್ನು ಮರೆತು ಬಿಡುತ್ತೀರಿ. ಈ ಅಶರೀರಿಯಾಗುವ ಅಭ್ಯಾಸ ಆಗಬೇಕು, ಆಗ ನೀವು ಹಗುರರಾಗುತ್ತೀರಿ. ಈ ಸಮಯದಲ್ಲಿ ಇಡೀ ಜಗತ್ತು ಪತಿತ ಆಗಿದೆ. ತಂದೆ ತಿಳಿಸುತ್ತಿದ್ದಾರೆ, ಇದರ ಸ್ಥಿತಿ ಏನಾಗಿದೆ. ಈ ಸಮಯದಲ್ಲಿ ಇಡೀ ಜಗತ್ತೇ ಪತಿತ ಆಗಿದೆ. ತಂದೆ ತಿಳಿಸುತ್ತಿದ್ದಾರೆ, ಇವರ ಸ್ಥಿತಿಯು ಇದೇ ಆಗಿದೆ. ಮೊದಲು ಇವರು ಸಹ ಫಸ್ಟ್ ಕ್ಲಾಸ್ ಪಾವನ ಆಗಿದ್ದರು. ನಂತರ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಪತಿತ ಆಗಿದ್ದಾರೆ. ಈಗ ಸರ್ವರ ಸದ್ಗತಿದಾತ ಒಬ್ಬ ತಂದೆ ಸಿಕ್ಕಿದ್ದಾರೆ. ಭಕ್ತರು ಬರುತ್ತಾರೆ, ಎಲ್ಲರೂ ಭಕ್ತರು ಆಗಿದ್ದಾರಲ್ಲವೇ. ಭಗವಂತ ಭಕ್ತರನ್ನೇ ಮೇಲೆತ್ತಲು ಬಂದಿದ್ದಾರೆ. ಭಗವಂತ ಸ್ವಯಂ ಶಿಕ್ಷಣವನ್ನು ಓದಿಸಿ ನಮ್ಮನ್ನು ಭಗವತಿಗಳನ್ನಾಗಿ ಮಾಡುತ್ತಾರೆ ತಾನೆ. ಆದರೆ ಯಾವ ಮನುಷ್ಯರಿಗೂ ಭಗವಾನ್ ಭಗವತಿ ಎಂದು ಕರೆಯಲು ಆಗುವುದಿಲ್ಲ. ದೈವಿ ಗುಣ ಇರುವಂತಹ ಮನುಷ್ಯರು ದೇವತೆಗಳು, ಅವರನ್ನು ದೇವತೆಗಳು ಎಂದು ಕರೆಯುತ್ತಾರೆ. ಅವರೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಅಂತ್ಯದಲ್ಲಿ ಬಂದು ಅಸುರಿ ಗುಣದವರು ಆಗುತ್ತಾರೆ. ಈಗ ನಾನೇ ನಿಮ್ಮನ್ನು ದೈವಿ ಗುಣವಂತರನ್ನಾಗಿ ಮಾಡುತ್ತೇನೆ. ಇದು ಯೂನಿವರ್ಸಿಟಿ ಅಥವಾ ಕಾಲೇಜ್ ಆಗಿದೆ. ಇಲ್ಲಿ ದರ್ಶನದ ಯಾವ ಮಾತು ಇಲ್ಲ. ಶಿಕ್ಷಣವನ್ನು ಓದಿಸುವುದರಿಂದ ನೀವು ಮಕ್ಕಳು ಓದುತ್ತೀರಿ. ಶಿಕ್ಷಣವನ್ನು ಶಿಕ್ಷಕರಿಂದಲೇ ಓದುತ್ತೇವೆ ತಾನೆ. ಇಲ್ಲಿ ದರ್ಶನದ ಮಾತಿಲ್ಲ. ದರ್ಶನ, ನಮಸ್ಕಾರ ಇತ್ಯಾದಿಗಳನ್ನು ಮಾಡುವುದು ಸನ್ಯಾಸಿಗಳಿಗೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ, ದೇವತೆಗಳ ದರ್ಶನ ಆಗುವುದರಿಂದ ನಾವು ದೇವತೆಗಳು ಆಗುತ್ತೇವೆ. ಒಳ್ಳೆಯದು. ಹನುಮಂತನ ದರ್ಶನ ಮಾಡಿಕೊಳ್ಳುವುದರಿಂದ ಹನುಮಂತ ಆಗುತ್ತೀರೇನೋ. ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಚಿತ್ರಗಳು ಇದ್ದಾವೆ. ಕೃಷ್ಣನನ್ನೂ ಸಹ ಕಪ್ಪಾಗಿ ತೋರಿಸಿದ್ದಾರೆ. ಒಂದು ಚಿತ್ರದಲ್ಲಿ ಕಪ್ಪಾಗಿರುವ ಜಗತ್ತು, ನರಕವನ್ನು ಕೃಷ್ಣ ಕಾಲಿನಿಂದ ಒದೆಯುತ್ತಿರುವುದನ್ನು ತೋರಿಸಿದ್ದಾರೆ ತಾನೆ. ನೀವು ಸಹ ಈ ನರಕವನ್ನು ಕಾಲಿನಿಂದ ಒದೆಯುತ್ತಿದ್ದೀರಿ. ಈಗ ನಾನು ಬಂದಿದ್ದೇನೆ ಎಂದು ಹೇಳುತ್ತಿದ್ದೇನೆ. ಶ್ರೀಕೃಷ್ಣನನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ. ಜ್ಞಾನದ ನಂತರವೇ ಭಕ್ತಿ, ಭಕ್ತಿಯ ನಂತರವೇ ಜ್ಞಾನ. ಜ್ಞಾನ ಇರುವಂಥವರು ಮತ್ತೆ ಅವಶ್ಯವಾಗಿ ಭಕ್ತಿಗೆ ಹೋಗುತ್ತಾರೆ. ಮೊದಲು ಭಕ್ತಿಯನ್ನು ನೀವೇ ಪ್ರಾರಂಭ ಮಾಡಿದ್ದೀರಿ, ನಂತರ ಜ್ಞಾನದಲ್ಲೂ ಸಹ ನೀವೇ ಮೊದಲು ಬರುತ್ತೀರಿ. ಲೆಕ್ಕ ಇದೆ ತಾನೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಯಾವುದನ್ನು ಓದಿಸುತ್ತಿದ್ದಾರೆ, ಆ ಶಿಕ್ಷಣ ನಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ಇದೆ. ಈಗ ಆ ಎಲ್ಲ ಮಾತುಗಳನ್ನು ಮರೆತು ಈ ಜ್ಞಾನದ ಮಾತುಗಳನ್ನು ತಿಳಿಸಿಕೊಡಬೇಕು. ಯಾರು ಸಂಪೂರ್ಣ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ, ಅವರೇ ಜಾಸ್ತಿ ಜ್ಞಾನವನ್ನು ಕೇಳುವ ಆಸಕ್ತಿಯನ್ನು ಇಟ್ಟುಕೊಳ್ಳುತ್ತಾರೆ. ಇದು ಈಶ್ವರೀಯ ಪಾಠಶಾಲೆಯಾಗಿದೆ, ಈಶ್ವರೀಯ ಯೂನಿವರ್ಸಿಟಿಯಾಗಿದೆ. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎನ್ನುವ ಜ್ಞಾನ ನೀವು ಮಕ್ಕಳಿಗೆ ಸಿಕ್ಕಿದೆ. ಇದು ಆತ್ಮಿಕ ಯೂನಿವರ್ಸಿಟಿಯಾಗಿದೆ. ಪರಮಪಿತ ಪರಮಾತ್ಮ ನಾವಾತ್ಮರುಗಳಿಗೆ ತಿಳಿಸುತ್ತಿದ್ದಾರೆ. ಇಲ್ಲಿ ಬಂದು ಶಿಕ್ಷಕರಾಗಿ ಸೇವೆ ಮಾಡುತ್ತಿದ್ದಾರೆ. ನೀವು ಪ್ರತಿಯೊಬ್ಬ ಬ್ರಾಹ್ಮಣರು ಶಿಕ್ಷಕರು ಆಗಬೇಕು. ಶಿಕ್ಷಕರು ಚೆನ್ನಾಗಿ ಓದಿಸುತ್ತಿಲ್ಲ ಎಂದರೆ ಆಗ
ಆ ಶಿಕ್ಷಕರಿಗೆ ಜ್ಞಾನ ಚೆನ್ನಾಗಿ ಜೀರ್ಣ ಆಗಿಲ್ಲ ಎಂದು ಹೇಳುತ್ತಾರೆ. ಬುದ್ಧಿವಂತ ಶಿಕ್ಷಕರು ಆಗಬೇಕು. ಇಲ್ಲಿ ಕುಳಿತು ಸೆಕೆಂಡಿನಲ್ಲಿ ಚಕ್ರದ ನೆನಪು ಬರಬೇಕು. ಬೀಜ ಮತ್ತು ವೃಕ್ಷ ಇದೆ. ಮೊಟ್ಟ ಮೊದಲು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಈ ವಿಚಾರ ಮನಸ್ಸಿನಲ್ಲಿ ಇರಬೇಕು. ವೃಕ್ಷ ನೆನಪಿಗೆ ಬರುತ್ತದೆ. ಎದುರಿಗೆ ಇದೆ ತಾನೆ. ಹೇಗೆ ವೃಕ್ಷ ವೃದ್ಧಿಯಾಗುತ್ತದೆ ಎನ್ನುವುದು ನೀವು ಮಕ್ಕಳಿಗೆ ಗೊತ್ತಿದೆ. ಮಕ್ಕಳ ಮನಸ್ಸಿನಲ್ಲಿ ಸಂಪೂರ್ಣ ಚಕ್ರದ ನೆನಪು ಇದೆ. ನೀವೇ ಚಕ್ರಧಾರಿಗಳು ಆಗುತ್ತೀರಿ. ಹದ್ದಿನ ಜ್ಞಾನ ಹಾಗೂ ಬೇಹದ್ದಿನ ಜ್ಞಾನ ಎರಡೂ ಜ್ಞಾನ ಬೇಕು. ಗೃಹಸ್ಥ ವ್ಯವಹಾರದಲ್ಲಿ ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ಈ ಜ್ಞಾನವನ್ನು ಅನ್ಯರಿಗೆ ಕೊಡುತ್ತಿರಬೇಕು. ಆ ಶಿಕ್ಷಣವನ್ನು ಓದಬೇಕು. ಆ ಸಮಯನೂ ಸಹ ಬರುತ್ತದೆ. ಎಲ್ಲ ಕ್ಲಾಸ್ಗಳು ಬಂದಾಗುತ್ತವೆ. ಕೇವಲ ಇದು ಒಂದೇ ಉಳಿಯುತ್ತದೆ. ಸಮಯವೇ ಇಲ್ಲ, ಇನ್ನು ಮುಂದೆ ಓದಿ ಏನು ಮಾಡುತ್ತೀರಿ ಎನ್ನುವಂತಹ ಸಮಯ ಬರುತ್ತದೆ. ವಿನಾಶ ಎದುರಿಗೆ ನಿಂತಿದೆ. ಗಮನ ಕೊಟ್ಟು ಈ ಶಿಕ್ಷಣವನ್ನು ಓದಬೇಕು. ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಯಾರು ಹಠಯೋಗಗಳನ್ನು ಮಾಡುತ್ತಾರೆ ಅವರ ಬುದ್ಧಿಯಲ್ಲಿ ತಂದೆ ಮತ್ತು ಸೃಷ್ಟಿ ಚಕ್ರದ ಜ್ಞಾನ ಇದೆ ಎಂದು ಅರ್ಥ ಅಲ್ಲ. ಇಲ್ಲ, ಮಕ್ಕಳಿಗೆ ಗೊತ್ತಿದೆ, ನಾವು ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗದವರು ಆಗಿದ್ದೆವು. ನಂತರ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಅಪವಿತ್ರರು ಆಗಿದ್ದೇವೆ. 21 ಜನ್ಮಗಳಿಗೋಸ್ಕರ ಸುಖ, ಶಾಂತಿ, ಪವಿತ್ರತೆಯ ಜಗತ್ತಿನಲ್ಲಿ ಬರುತ್ತೇವೆ. ಸಂಗಮ ಯುಗದಲ್ಲಿ ಅವಶ್ಯವಾಗಿ ಪವಿತ್ರರಾಗಬೇಕು, ಪುರುಷೋತ್ತಮರಾಗಬೇಕು, ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ನಾವು ಬ್ರಾಹ್ಮಣರು ಸ್ವದರ್ಶನ ಚಕ್ರಧಾರಿಗಳು ಎಂದು ಹೇಳುತ್ತಾರೆ. ನೀವು ಬ್ರಾಹ್ಮಣರಿಗೇನೆ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯಲಾಗುತ್ತದೆ. ಹೊಸಬರು ಯಾರಾದರೂ ಕೇಳಿದಾಗ ಸ್ವದರ್ಶನ ಚಕ್ರಧಾರಿ ಭವ ಎಂದು ಹೇಳಿದರೆ ಇದು ಎಲ್ಲಿಯ ಭಾಷೆ ಎಂದು ಯೋಚಿಸುತ್ತಾರೆ. ಸ್ವದರ್ಶನ ಚಕ್ರಧಾರಿ ವಿಷ್ಣುವಿನ ಹತ್ತಿರ ಇತ್ತು. ಈ ಮಾತುಗಳನ್ನು ಕೇಳಿದಾಗ ಅವರು ಗೊಂದಲದಲ್ಲಿ ಬರುತ್ತಾರೆ. ಆದ್ದರಿಂದ ಯಾರೇ ಹೊಸಬರು ಬಂದರೂ ಮೊದಲು ಅವರಿಗೆ ತಂದೆಯ ಬಗ್ಗೆ ತಿಳಿಸಬೇಕು. ಮೊದಲು ಈ ಮಾತನ್ನು ತಿಳಿಸಬೇಕು, ಮನುಷ್ಯರೆಲ್ಲರಿಗೂ 2 ತಂದೆಯರು ಇದ್ದಾರೆ. ಪಾರಲೌಕಿಕ ಬೇಹದ್ದಿನ ಆಸ್ತಿ ಈ ತಂದೆಯ ಹತ್ತಿರ ಇದೆ. ಶಿವ ತಂದೆ ಯಾವಾಗ ಜಗತ್ತಿಗೆ ಬರುತ್ತಾರೆ ಆಗ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ಇದು ನೆನ್ನೆಯ ಮಾತು. ಭಾರತ ವಿಶ್ವದ ಮಾಲೀಕ ಆಗಿತ್ತು. ಇದರಲ್ಲಿ ಮುಖ್ಯವಾಗಿ ಪವಿತ್ರತೆಯ ಮಾತು ಇದೆ. ಇಲ್ಲಿಗೆ ಹೋದರೆ ಇವರು ಎಲ್ಲರನ್ನೂ ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಈಗ ತಂದೆ ಈ ಸಹೋದರ ಸಹೋದರಿಯ ಸಂಬಂಧಕ್ಕಿಂತಲೂ ಸಹ ಮೇಲೆ ಕರೆದುಕೊಂಡು ಹೋಗುತ್ತಾರೆ. ಪರಸ್ಪರ ನಿಮ್ಮನ್ನು ಸಹೋದರ ಎಂದು ತಿಳಿದುಕೊಳ್ಳಿರಿ. ಇದು ಕಷ್ಟಕರ ಸಬ್ಜೆಕ್ಟ್ ಆಗಿದೆ. ತಂದೆ ಹೇಳುತ್ತಾರೆ, ನಾನು ಆತ್ಮರುಗಳಿಗೆ ಓದಿಸುತ್ತಿದ್ದೇನೆ, ಆತ್ಮರುಗಳನ್ನೇ ನೋಡುತ್ತೇನೆ. ತಂದೆ ನಮಗೆ ಶಕ್ತಿಯನ್ನು ಕೊಡುತ್ತಾರೆ. ನೀವು ಸಹ ಅಶರೀರಿಯಾಗಿರಿ, ಅನ್ಯರನ್ನೂ ಸಹ ಅಶರೀರಿಯಾಗಿ ನೋಡಿರಿ. ಈ ರೀತಿ ನೋಡುತ್ತಾ ನೋಡುತ್ತಾ ಶರೀರವನ್ನೇ ಮರೆತು ಬಿಡುತ್ತೀರಿ. ಈ ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು. ಆಗ ನಾವು ಹಗುರರಾಗುತ್ತೇವೆ. ತಂದೆ ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ. ನಾವು ಬ್ರಾಹ್ಮಣರು ಜುಟ್ಟಿನ ಸಮಾನರಾಗಿದ್ದೇವೆ ಎಂದು ತಿಳಿಸಿರಿ. ಅವರು ಅಪವಿತ್ರರು, ನಾವು ಪವಿತ್ರರು. ಬ್ರಾಹ್ಮಣರಿಗೇನೆ ಈ ಜ್ಞಾನವನ್ನು ತಿಳಿಸಲಾಗುತ್ತದೆ. ಆದಿದೇವ ಆಡಮ್ನ ಮಕ್ಕಳು ನೀವೆಲ್ಲರೂ ಆಗಿದ್ದೀರಿ. ತಂದೆಗೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ತೋರಿಸಿದ್ದಾರೆ, ಆದರೆ ಆಯುಷನ್ನು ಲಕ್ಷಾಂತರ ವರ್ಷ ಎಂದು ತೋರಿಸಿದ್ದಾರೆ. ತಂದೆ ತಿಳಿಸುತ್ತಿದ್ದಾರೆ, ಇದು 5000 ವರ್ಷಗಳ ಮಾತಾಗಿದೆ. ಕೃಷ್ಣನ ಚಿತ್ರದಲ್ಲಿ 84 ಜನ್ಮಗಳ ಕತೆ ಬಹಳ ಚೆನ್ನಾಗಿದೆ. ಕೃಷ್ಣನ ಚಿತ್ರ ಎಷ್ಟು ಅದ್ಭುತವಾಗಿದೆ.
ಕೃಷ್ಣನ ಮಹಿಮೆಯನ್ನು ಮಾಡಿ ಕೃಷ್ಣನ ಚಿತ್ರವನ್ನು ಬೇರೆಯವರಿಗೆ ಕೊಡಿ. ನೀವು ರಾಧೆ ಕೃಷ್ಣ ಲಕ್ಷ್ಮೀನಾರಾಯಣರ ಬಗ್ಗೆ ತಿಳಿದುಕೊಂಡಿಲ್ಲ, ನಾವು ಎಲ್ಲವನ್ನೂ ತಿಳಿದುಕೊಂಡಿದ್ದೇವೆ. ರಚಯಿತ ರಚನೆಯ ಬಗ್ಗೆಯೂ ನಮಗೆ ಗೊತ್ತಿದೆ. ನಾವು ರಾಜ ಋಷಿಗಳು ಪವಿತ್ರ ಮಾರ್ಗದವರು ಆಗುತ್ತಿದ್ದೇವೆ. ಸ್ತ್ರೀ ಪುರುಷ ಎಲ್ಲ ಆತ್ಮರುಗಳು ರಾಜ ಋಷಿಗಳು ಆಗುತ್ತಿದ್ದೇವೆ. ಅವರದು ಅದ್ದಿನ ಸನ್ಯಾಸ, ನಿಮ್ಮದು ಬೇಹದ್ದಿನ ಸನ್ಯಾಸ. ಕೆಲವರು ಕಾವಿ ಬಟ್ಟೆಯನ್ನು ಧರಿಸಬೇಕು ಎಂದು ತಿಳಿದುಕೊಳ್ಳುತ್ತಾರೆ. ಇದು ರಾಯಲ್ ಆಗಿದೆ. ಇಲ್ಲಿ ಪರಮಪಿತ ಪರಮಾತ್ಮ ಸನ್ಯಾಸವನ್ನು ಮಾಡಿಸುತ್ತಿದ್ದಾರೆ. ನಾವು ಪರಮಾತ್ಮನ ಮಕ್ಕಳಾಗಿದ್ದೇವೆ. ಆ ತಂದೆ ನಾವೆಲ್ಲ ಆತ್ಮರುಗಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನೀವು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ತಂದೆ ಹೇಳುತ್ತಾರೆ, ಫಾಲೋ ಫಾದರ್ ಆಗಿರಿ, ತಂದೆಯನ್ನು ಅನುಕರಣೆ ಮಾಡಿರಿ. ಇಲ್ಲಿ ಇಬ್ಬರು ಒಟ್ಟಿಗೆ ಇದ್ದಾರೆ, ಇಬ್ಬರನ್ನು ಫಾಲೋ ಮಾಡಬೇಕು. ಇವರನ್ನು ಫಾಲೋ ಮಾಡಿದಾಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಿ. ಹೇಗೆ ಇವರು ತಿಳಿಸುತ್ತಿದ್ದಾರೆ ಅದೇ ರೀತಿ ನೀವು ಸಹ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಆದರೆ ಯಾರು ಜ್ಞಾನವನ್ನು ಅನ್ಯರಿಗೆ ತಿಳಿಸುವುದಿಲ್ಲ ಅವರನ್ನು ಮೂರ್ಖರು ಎಂದು ಹೇಳಲಾಗುತ್ತದೆ. ಆ ವಿದ್ಯಾರ್ಥಿಗಳದಾದರೆ ಹೊಸ ರಕ್ತ ಈ ಕಲಿಯುಗದ ರಕ್ತ ಆಗಿದೆ, ಇದು ಸುಖ ಇದೆ ಎಂದು ತಿಳಿದುಕೊಳ್ಳುತ್ತಾರೆ. ಅವರು ರಾವಣನ ಸಂಪ್ರದಾಯದವರಾಗಿದ್ದಾರೆ. ಆದರೆ ನಿಮ್ಮದು ಹೊಸ ರಕ್ತ ಆಗಿದೆ, ಹೊಸ ಜಗತ್ತಿಗೋಸ್ಕರ ಹೊಸ ರಕ್ತ ಆಗಿದೆ. ಈಗ ತಂದೆ ಹೇಳುತ್ತಿದ್ದರೆ ಮುತ್ತಿಗೆಯನ್ನು ಹಾಕಿರಿ, ಸೇವೆಗಾಗಿ ಮುತ್ತಿಗೆಯನ್ನು ಹಾಕಿರಿ, ಮ್ಯೂಸಿಯಂಗಳನ್ನು ತೆರೆಯಿರಿ. ಅಕ್ಕಂದಿರು ಇಲ್ಲ ಎಂದರೂ ಸಹ ನೀವು ಸೇವೆ ಮಾಡಿ ತೋರಿಸಿರಿ. ಓದುವುದಕ್ಕೆ ಯಾರು ಏನು ಅನ್ನುವುದಿಲ್ಲ. ಎರಡೂ ಶಿಕ್ಷಣವನ್ನು ಓದಬೇಕು, ಪರವಾಗಿಲ್ಲ. ಆ ಶಿಕ್ಷಣವನ್ನು ಓದಿರಿ, ಈ ಆತ್ಮಿಕ ಶಿಕ್ಷಣವನ್ನು ಓದಿರಿ. ನಿಮ್ಮ ಶಿಕ್ಷಕರಿಗೂ ಸಹ ಈ ಜ್ಞಾನವನ್ನು ತಿಳಿಸಿರಿ. ಟೀಚರ್ಸ್ಗಳ ಸಮ್ಮೇಳನಗಳು ಇದ್ದಾಗ ಅವರಿಗೂ ಸಹ ಭಗವಾನುವಾಚ ಇದೆ. ಭಗವಂತ ಯಾವುದನ್ನು ತಿಳಿಸಿಕೊಡುತ್ತಿದ್ದಾರೆ ಎನ್ನುವುದನ್ನು ತಿಳಿಸಿರಿ. ಪ್ರಪಂಚದ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆಯಾಗುತ್ತದೆ ಎನ್ನುವುದನ್ನು ನಾವು ನಿಮಗೆ ತಿಳಿಸುತ್ತೇವೆ ಎನ್ನುವುದನ್ನು ಆ ಸಮ್ಮೇಳನಗಳಲ್ಲಿ ತಿಳಿಸಬೇಕು. ಬಹಳ ಸೇವೆ ಮಾಡಬಹುದು. ನೀವು ಸಂದೇಶವನ್ನು ಕೊಡಬೇಕು. ಮನೆ ಮನೆಗೂ ಹೋಗಿ ಸಂದೇಶ ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ. ನೀವು ತಂದೆಯ ಮಕ್ಕಳು ಎನ್ನುವುದಕ್ಕೆ ಬ್ಯಾಡ್ಜಿನ ಚಿಹ್ನೆಯಂತೂ ಇದೆ. ಅದನ್ನು ನೋಡಿದಾಗ ನೀವು ಸಂದೇಶ ಕೊಡಲು ಹೋದಾಗ ನಿಮಗೆ ಬೈಯುತ್ತಾರೆ, ವಿಘ್ನಗಳನ್ನು ಹಾಕುತ್ತಾರೆ, ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು, ಸುಳ್ಳು ಕಳಂಕಗಳನ್ನು ಹಾಕುತ್ತಾರೆ. ಕೃಷ್ಣನಿಗೂ ಸಹ ಕಳಂಕವನ್ನು ಹಾಕಿದ್ದಾರೆ ತಾನೆ. ಯಾರಿಗೆ ಕಳಂಕವನ್ನು ಹಾಕುತ್ತೀರಿ ಅವರು ಕಳಂಕಿದರರು ಆಗುತ್ತಾರೆ. ಕೃಷ್ಣನ ಹಳೆಯ ಆತ್ಮವೂ ಸಹ ಏನೆಲ್ಲ ನಿಂದನೆಗಳನ್ನು ಅನುಭವಿಸಿದೆ. ಕೃಷ್ಣನಿಗೆ ಈ ರೀತಿ ನಿಂದನೆಗಳನ್ನು ಕೊಡಲು ಸಾಧ್ಯವಿಲ್ಲ. ಇವರಿಗೆ ಅಂದರೆ ಬ್ರಹ್ಮ ತಂದೆಗೆ ನಿಂದನೆಗಳನ್ನು ಕೊಟ್ಟಿದ್ದಾರೆ. ವಿಷಕ್ಕೋಸ್ಕರ ಅಂದರೆ ವಿಕಾರಕ್ಕೋಸ್ಕರ ಎಷ್ಟೊಂದು ಜಗಳಗಳು ಆಗುತ್ತದೆ. ಪ್ರಾರಂಭದಿಂದಲೂ ಈ ಮಾತಿನ ಬಗ್ಗೆ ಗಲಾಟೆ ಆಗುತ್ತಾ ಇದೆ. ನೀವು ಪತ್ರವನ್ನು, ಅನುಮತಿಯ ಪತ್ರವನ್ನು ತೆಗೆದುಕೊಂಡು ಬನ್ನಿರಿ ಎಂದು ತಂದೆ ಹೇಳುತ್ತಿದ್ದರು. ಅದು ತಂದೆಯ ಶಕ್ತಿಯಾಗಿತ್ತು. ನೀವೀಗ ಎಷ್ಟೊಂದು ಬುದ್ಧಿವಂತರು ಆಗುತ್ತಿದ್ದೀರಿ. ಈ ರಥದಲ್ಲಿ ಶಿವ ತಂದೆ ಇದ್ದಾರೆ. ತಂದೆ ಹೇಳುತ್ತಿದ್ದಾರೆ, ಈ ಎಲ್ಲರ ರಥದಲ್ಲಿಯೂ ಆತ್ಮಗಳು ಇದ್ದಾರೆ. ಪರಮಾತ್ಮ ಯಾರಿಗೆ ಓದಿಸುತ್ತಿದ್ದಾರೆ? ಪರಮಾತ್ಮ ತಂದೆ ನವಾತ್ಮರುಗಳಿಗೆ ಓದಿಸುತ್ತಾರೆ. ನಂತರ ಈ ದಾದಾರವರು ಸಹ ಇದರ ಅಭ್ಯಾಸ ಮಾಡುತ್ತಾರೆ. ನೀವು ಮಕ್ಕಳಿಗೆ ಗೊತ್ತಿದೆಯಲ್ಲವೇ, ನಾವು ನಮ್ಮ ಸಹೋದರರಿಗೆ ಈ ಜ್ಞಾನವನ್ನು ತಿಳಿಸಬೇಕು. ಇದರಲ್ಲಿಯೇ
ಪರಿಶ್ರಮ ಇದೆ. ಗಳಿಗೆ ಗಳಿಗೆಗೂ ದೇಹಾಭಿಮಾನದಲ್ಲಿ ಬರುತ್ತಾರೆ. ಒಳ್ಳೆಯ ಕೆಟ್ಟ ಸಂಸ್ಕಾರ ಆತ್ಮದಲ್ಲಿಯೇ ಇದೆ. ಎಲ್ಲರ ಕರ್ಮಗಳು ಕಾಡುತ್ತಿದೆ. ಎಲ್ಲರ ಕರ್ಮಗಳ ಕಾಟದಿಂದ ಅಂದರೆ ಕರ್ಮದ ಲೆಕ್ಕಾಚಾರದಿಂದ ತಂದೆ ಮುಕ್ತರನ್ನಾಗಿ ಮಾಡುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತು ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ರಾತ್ರಿಯ ತರಗತಿ 24/4/1968. ಚಿತ್ರ ಪ್ರದರ್ಶನ, ಮ್ಯೂಸಿಯಂ, ಪ್ರೊಜೆಕ್ಟರ್ಗಳು ಬಹಳ ಚೆನ್ನಾಗಿ ಇದ್ದಾವೆ. ಇದರಲ್ಲಿ ಜಾಸ್ತಿ ಆಸಕ್ತಿಯನ್ನು ತೋರಿಸಿ ಬೇರೆಯವರಿಗೆ ಜ್ಞಾನವನ್ನು ತಿಳಿಸಬಹುದು. ಈ ಚಿತ್ರಗಳಲ್ಲಿ ಎಲ್ಲಕ್ಕಿಂತ ಬಹಳ ಚೆನ್ನಾಗಿರುವ ಚಿತ್ರ 84 ಜನ್ಮಗಳ ಚಿತ್ರ. ಸತೋಪ್ರಧಾನರಿಂದ ತಮೋಪ್ರಧಾನರಾಗುತ್ತೇವೆ ಎನ್ನುವ ಜ್ಞಾನ ಇದೆ. ಭಾರತ ಸ್ವರ್ಗ ಆಗಿತ್ತು, ನಂತರ ನರಕ ಎಂದು ಕರೆಯುತ್ತೇವೆ. ಅನ್ಯ ಯಾವ ದೇಶದಲ್ಲಿಯೂ ಸ್ವರ್ಗ ಎಂದು ಕರೆಯಲು ಸಾಧ್ಯವಿಲ್ಲ. ನರಕ ಎಂದು ಕರೆಯುತ್ತಾರೆ. ಅದು ಸ್ವರ್ಗ ಅಲ್ಲ. ಚೀನಾ, ಜಪಾನ್ನವರ ಭಾಷೆ ಬೇರೆಯೇ ಇರುತ್ತದೆ. ಇದು ಭಾರತದ ಭಾಷೆ. ಇಲ್ಲಿ ಯಾರನ್ನು ನೀವು ತಂದೆ ತಾಯಿ ಎಂದು ಕರೆಯುತ್ತಿದ್ದೀರಿ, ಅವರನ್ನು ಹೊರಗಿನವರು ಗಾಡ್ ಫಾದರ್ ಎಂದು ಹೇಳುತ್ತಾರೆ. ಇಲ್ಲಿ ತಂದೆ ತಾಯಿ ಬಹಳ ಜನ ಇದ್ದಾರೆ. ಇಲ್ಲಿ ನಿಮಗೆ ಎಷ್ಟು ಮಜಾ ಬರುತ್ತದೆ ಅಷ್ಟು ನಿಮ್ಮ ಮನೆಗಳಲ್ಲಿ ಮಜಾ ಬರುವುದಿಲ್ಲ. ತಂದೆಯೂ ಸಹ ಇದ್ದಾರೆ, ಸಹೋದರ ಸಹೋದರಿಯರು ಇರುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಎಷ್ಟು ಸಣ್ಣ ಪರಿವಾರವಿದೆ. ತಂದೆ ತಾಯಿ ಹಾಗೂ ಸಹೋದರ ಸಹೋದರಿಯರು ಇದ್ದಾರೆ. ಇಲ್ಲಿಂದ ಮತ್ತೆ ಮನೆಗೆ ಹೋದಾಗ ತಂದೆ ತಾಯಿ ಸಿಗುವುದಿಲ್ಲ. ತಂದೆ ತಾಯಿ ಅಬುವಿನಲ್ಲಿ ಕುಳಿತಿದ್ದಾರೆ ಎನ್ನುವ ವಿಚಾರವು ಬರುವುದಿಲ್ಲ. ಇಲ್ಲಿ ನೀವು ತಂದೆಯ ಮಡಿಲಿನಲ್ಲಿ ಕುಳಿತಿದ್ದೀರಿ. ವ್ಯತ್ಯಾಸ ಬಹಳ ಇದೆ ತಾನೆ. ಇಲ್ಲಿ ಈಶ್ವರಿಯ ಪರಿವಾರದಲ್ಲಿ ಕುಳಿತಿದ್ದೀರಿ. ಅಲ್ಲಿ ಬಹಳಷ್ಟು ಮನುಷ್ಯರು ಕಣ್ಣಿಗೆ ಕಾಣಿಸುತ್ತಾರೆ. ಇಲ್ಲಿ ಬಾಪ್ತಾದಾರವರ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಸಂಗಮ ಯುಗದಲ್ಲಿಯೇ ಈಶ್ವರಿಯ ಪರಿವಾರ ಇದೆ. ದೈವಿ ಪರಿವಾರ ಸತ್ಯಯುಗದಲ್ಲಿ ಇರುತ್ತದೆ. ಇದು ಬ್ರಾಹ್ಮಣ ಕುಲ, ಆದರೆ ಈಶ್ವರಿಯ ಪರಿವಾರವಾಗಿದೆ. ಒಂದು ವೇಳೆ ಕೇವಲ ಈಶ್ವರಿಯ ಪರಿವಾರ ಎಂದು ಕರೆದಾಗ ಆಗ ನಿರಾಕಾರ ಜಗತ್ತಿಗೆ ಹೋಗುತ್ತೇವೆ. ಈಶ್ವರಿಯ ಪರಿವಾರ ಅವಶ್ಯವಾಗಿ ಇದು ಒಂದು ಕುಲ ಆಗಿದೆ. ಬ್ರಾಹ್ಮಣ ಕುಲ ಎಂದು ಕರೆಯಿರಿ ಅಥವಾ ಈಶ್ವರಿಯ ಪರಿವಾರ ಎಂದು ಕರೆಯಿರಿ, ಅದು ಈ ಸಮಯದ್ದೇ ಆಗಿದೆ. ಅಲ್ಲಿ ಇದರ ಅನುಭವ ಬರುವುದಿಲ್ಲ. ಯಾವಾಗ ನೀವು ನಿಮ್ಮ ಮನೆಗಳಲ್ಲಿ ಇರುತ್ತೀರಿ ಆಗ ಈ ಅನುಭವ ಬರುವುದಿಲ್ಲ. ನಾವು ಈಶ್ವರಿಯ ಪರಿವಾರದಲ್ಲಿ ಇದ್ದೇವೆ ಎನ್ನುವ ಅನುಭವ ಆಗುವುದಿಲ್ಲ. ಇಲ್ಲಿ ತಂದೆಯ ಹತ್ತಿರ ಇರುವುದರಿಂದ ಈ ಅನುಭವ ಆಗುತ್ತದೆ. ವಾಸ್ತವದಲ್ಲಿ ಇಲ್ಲಿ ಇರುವಂಥವರ ಚಾರ್ಟ್ ಬಹಳ ಚೆನ್ನಾಗಿ ಇರಬೇಕು, ಆದರೆ ಮಕ್ಕಳು ನೆನಪು ಮಾಡುವುದಿಲ್ಲ. ಯಾರು ನೆನಪು ಮಾಡುವುದಿಲ್ಲ ಅವರು ಆತ್ಮಿಕ ಗುಲಾಬಿಗಳು ಅಲ್ಲ. ಅವರಲ್ಲಿ ಖುಷಿ ಇಲ್ಲ ಎಂದು ತಂದೆ ಈ ರೀತಿ ತಿಳಿದುಕೊಳ್ಳುತ್ತಾರೆ. ಇಲ್ಲಿ ಇರುವುದಕ್ಕೂ ನಿಮ್ಮ ಮನೆಯಲ್ಲಿ ಇರುವುದಕ್ಕೂ ಏನು ವ್ಯತ್ಯಾಸ ಇದೆ ಎನ್ನುವುದನ್ನು ನೀವು ಅನುಭವ ತಿಳಿಸಬಹುದು ತಾನೆ. ಇಲ್ಲಿ ಎಲ್ಲರಿಗೂ ಗಳಿಗೆ ಗಳಿಗೆಗೂ ಬಾಬಾ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ. ಇದು ಈಶ್ವರಿಯ ಪರಿವಾರವಾಗಿದೆ. ಇಲ್ಲಿ ಗೃಹಸ್ಥಿಯ ಶಬ್ದ ಇಲ್ಲ. ಪ್ರವೃತ್ತಿ ಮಾರ್ಗವೂ ಸಹ ಗೃಹಸ್ಥಿ ಮಾರ್ಗ ಎಂದು ಹೇಳಲಾಗುತ್ತದೆ. ಇಲ್ಲಿ ತಂದೆ ಮತ್ತು ಮಕ್ಕಳು ಇದ್ದಾರೆ. ಇದು ಸಂಗಮ ಯುಗ. ಈ ಸಂಗಮ ಯುಗ ಕಲ್ಪದಲ್ಲಿ ಒಂದು ಸಾರಿ ಮಾತ್ರ ಬರುತ್ತದೆ. ನಾಟಕದ ಬಗ್ಗೆ ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಚಕ್ರ ತಿರುಗುತ್ತಾ ಇರುತ್ತದೆ. ನಾವು 84 ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ. ಎಷ್ಟೋ ಗುರುವಾರಗಳು ಕಳೆದು ಹೋಗಿದೆ. ಎಷ್ಟು ಗುರುವಾರಗಳು ಆಗಿದೆ ಎನ್ನುವುದನ್ನು ಲೆಕ್ಕ ತೆಗೆಯಲು ಸಾಧ್ಯವಿದೆಯೇನು? ಎಷ್ಟು ತಿಂಗಳು, ಎಷ್ಟು ದಿನ ಎನ್ನುವ ಲೆಕ್ಕವನ್ನು ತೆಗೆಯಲು ಸಾಧ್ಯವಿದೆ. ಎಲ್ಲಿ ದಾದಾ
ಅಲ್ಲಿ ಬಾಬಾ ಇರುತ್ತಾರೆ. ಬಾಂಬೆಗೆ ದಾದಾ ಹೋದಾಗ ಅಲ್ಲಿ ಬಾಬಾನೂ ಹೋಗುತ್ತಾರೆ. ಇಬ್ಬರು ಒಟ್ಟಿಗೆ ಇರುತ್ತಾರೆ. ಇಬ್ಬರು ಬೇರೆಯಾಗಲು ಸಾಧ್ಯವಿಲ್ಲ. ಸತ್ಯಯುಗದ ಆದಿ, ಕಲಿಯುಗದ ಅಂತ್ಯ. ಇದಕ್ಕೇನೆ ಪುರುಷೋತ್ತಮ ಸಂಗಮ ಯುಗ ಎಂದು ಹೇಳಲಾಗುತ್ತದೆ. ಬಾಬಾ ಬಹಳಷ್ಟು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈಗ ಇದು ನಿಮಗೆ ನೆನಪಿದ್ದಾಗ ಖುಷಿ ಇರುತ್ತದೆ. ಸದಾ ಮನಸ್ಸಿನಲ್ಲಿ ನೆನಪಿರಬೇಕು, ಇವರು ಬಾಪ್ ದಾದಾ ಆಗಿದ್ದಾರೆ. ಮನ್ಮನಾಭವ ಆಗಿದೆಯಲ್ಲವೇ? ಮಕ್ಕಳು ಇಡೀ ದಿನ ಬಾಪ್ ದಾದಾರವರು ಜೊತೆಗಿದ್ದಾರೆ ಎಂದು ಇರಬೇಕು, ಖುಷಿ ಇರಬೇಕು. ಆದರೆ ಅಷ್ಟು ಖುಷಿ ಮಕ್ಕಳಿಗೆ ಇರುವುದಿಲ್ಲ. ಬಾಬಾ ಯಾವ ರೀತಿ ತಿಳಿಸುತ್ತಿದ್ದಾರೆ ಆ ರೀತಿ ಮಕ್ಕಳಿಗೆ ಖುಷಿ ಇರುವುದಿಲ್ಲ. ನಾವು ಬಾಪ್ ದಾದಾರಿಂದ ಕೇಳುತ್ತಿದ್ದೇವೆ. ಇದು ನೆನಪಿದ್ದರೆ ನಿಮ್ಮ ಚಾರ್ಟ್, ನೆನಪಿನ ಚಾರ್ಟ್ ಬಹಳ ಚೆನ್ನಾಗಿ ಇರುತ್ತದೆ. ಸಮ್ಮುಖದಲ್ಲಿ ನೀವು ಮಕ್ಕಳಿಗೆ ಬಹಳ ಸಹಯೋಗ ಸಿಗುತ್ತದೆ. ಇಲ್ಲಿ ನಾವು ಮಕ್ಕಳು ತಂದೆಯ ಹತ್ತಿರ ಬರುತ್ತೇವೆ ಎಂದಾಗ ಬಹಳ ಖುಷಿ ಇರುತ್ತದೆ. ಯಾವಾಗಲೂ ಮೊದಲು ಆತ್ಮದ ನೆನಪು ಬರಬೇಕು, ನಂತರ ಶರೀರದ ನೆನಪು ಬರಬೇಕು. ಆತ್ಮ ಅವಿನಾಶಿಯಾಗಿದೆ, ತಂದೆಯು ಅವಿನಾಶಿಯಾಗಿದ್ದಾರೆ ಅಂದ ಮೇಲೆ ಆ ತಂದೆಯ ನೆನಪು ಬರಬೇಕು. ಮೊದಲು ಆತ್ಮ, ನಂತರ ಜೀವ ಅಂದರೆ ಶರೀರ. ಆತ್ಮ ಹೇಳುತ್ತದೆ, ನಾನು ಈ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರ ಅಭಿನಯಿಸುತ್ತಿದ್ದೇನೆ. ನೀವು ಮಕ್ಕಳಿಗೂ ಗೊತ್ತಿದೆ ಆತ್ಮ ಹೇಗೆ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರ ಅಭಿನಯಿಸುತ್ತದೆ ಎಂದು. ಇದು ಮಾಡಲ್ಪಟ್ಟಂತಹ ಆಟ ಆಗಿದೆ. ಪಾತ್ರವನ್ನು ಅಭಿನಯಿಸಲೇಬೇಕು. ಮಾಡಲ್ಪಟ್ಟಂತಹ ಆಟದ ಬಗ್ಗೆ ಯಾವ ಚಿಂತೆಯ ಮಾತೂ ಇಲ್ಲ. ಇದು ನಾಟಕ ಆಗಿದೆ. ಇಲ್ಲಿಂದ ಹೋಗುತ್ತೇವೆ, ಇಲ್ಲಿಂದ ಹೋಗಿ ಮತ್ತೆ ಪಾತ್ರವನ್ನು ಮುಂದೆ ಅಭಿನಯಿಸುತ್ತೇವೆ, ಹೂವುಗಳು ಆಗುತ್ತೇವೆ. ಅಂದರೆ ಅರ್ಥ ಸತೋಪ್ರಧಾನರು ಆಗುತ್ತೇವೆ. ಮಕ್ಕಳನ್ನು ಸತೋಗುಣಿ ಎಂದು ಹೇಳಲಾಗುತ್ತದೆ. ಇವರು ಸತ್ಯ ಸತ್ಯ ಮಹಾತ್ಮ ಹೂಗಳು ಅಂದರೆ ಮಕ್ಕಳು ಸತ್ಯ ಮಹಾತ್ಮರು. ಮಕ್ಕಳನ್ನು ಸನ್ಯಾಸಿಗಳಿಗಿಂತಲೂ ಶ್ರೇಷ್ಠ ಎಂದು ಹೇಳುತ್ತಾರೆ. ಮಕ್ಕಳನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ. ಬಾಬನೂ ಸಹ ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ. ಆ ಮಕ್ಕಳಿಗೆ ವಿಕಾರದ ಬಗ್ಗೆ ಏನೂ ಗೊತ್ತಿಲ್ಲ. ಬಾಬಾ ಒಂದು ಪ್ರಶ್ನೆಯನ್ನು ಕೇಳಿದರು, ನಿಮ್ಮ ತಾಯಿ ಯಾರು ಎಂದು ಹೇಳಿರಿ. ನಿಮ್ಮ ತಂದೆ ತಾಯಿ ಯಾರು? ಆಗ ಅಲ್ಲಿದ್ದವರು ಒಬ್ಬರು, ಶಿವ ತಂದೆಯಾಗಿದ್ದಾರೆ, ಬ್ರಹ್ಮ ತಂದೆ ತಾಯಿಯಾಗಿದ್ದಾರೆ ಎಂದು ಹೇಳಿದಾಗ ಬಾಬಾ ಅದು ತಪ್ಪು ಎಂದು ಹೇಳಿದರು. ಆಗ ಸಂದೇಶಿಗಳು ಬ್ರಹ್ಮ ತಾಯಿಯೂ ಆಗುತ್ತಾರೆ, ಬ್ರಹ್ಮ ತಂದೆಯೂ ಆಗುತ್ತಾರೆ ಎಂದು ತಿಳಿಸಿದರು. ಆಗ ಬಾಬಾ ಹೇಳಿದರು, ಇದು ಸರಿಯಾಗಿದೆ. ಪ್ರಜಾಪಿತ ಬ್ರಹ್ಮ ತಂದೆಯೂ ಆಗುತ್ತಾರೆ ಹಾಗೂ ತಾಯಿಯೂ ಆಗುತ್ತಾರೆ. ಆದರೆ ಪುರುಷನ ಶರೀರ ಇರುವ ಕಾರಣದಿಂದ ಪಾಲನೆ ಮಾಡುವುದಕ್ಕಾಗಿ ತಾಯಿಯನ್ನು ನಿಗದಿ ಮಾಡಲಾಗಿದೆ. ಜ್ಞಾನದಿಂದ ತಂದೆ ತಾಯಿ ಎಂದು ಇಬ್ಬರಿಗೂ ಹೇಳಬೇಕಾಗುತ್ತದೆ. ಮಮ್ಮ ಅಂತೂ ಹೊರಟು ಹೋದರು. ಇನ್ನು ಇವರಿಗೆ ಅಂದರೆ ಬ್ರಹ್ಮ ತಂದೆಗೆ ವಯಸ್ಸಾಗಿದೆ. ಬ್ರಹ್ಮ ಪುತ್ರಿ ಬಹಳ ದೊಡ್ಡ ನದಿಯಾಗಿದ್ದಾರೆ. ಎಲ್ಲಕ್ಕಿಂತ ದೊಡ್ಡ ಜಾತ್ರೆ ಸಾಗರ ಮತ್ತು ಬ್ರಹ್ಮಪುತ್ರ ನದಿಗೆ ಆಗುತ್ತದೆ. ಒಳ್ಳೆಯದು. ಓಂ. ಮಕ್ಕಳೇ, ಗುಡ್ ನೈಟ್. ವರದಾನ: ಬಾಪ್ ದಾದಾರವರಿಗೆ ರೈಟ್ ಹ್ಯಾಂಡ್ ಆಗಿರಿ. ರೈಟ್ ಹ್ಯಾಂಡಿನ ವಿಶೇಷತೆ ಸದಾ ಸ್ವಚ್ಛ ಅಂದರೆ ಅರ್ಥ ಶುದ್ಧ ಮತ್ತು ಶ್ರೇಷ್ಠ. ಈ ರೀತಿ ಯಾರು ಬಾಪ್ ದಾದಾರವರಿಗೆ ಸಹಯೋಗಿಗಳು ರೈಟ್ ಹ್ಯಾಂಡ್ ಆಗಿರುತ್ತಾರೆ ಅವರು ಸದಾ ಮಾತಿನಲ್ಲಿ, ಕರ್ಮದಲ್ಲಿ ಮತ್ತು ಸಂಪರ್ಕದಲ್ಲಿ ಶ್ರೇಷ್ಠ ಹಾಗೂ ಶುದ್ಧ ಮತ್ತು ಪವಿತ್ರವಾಗಿರುತ್ತಾರೆ. ಭುಜಗಳು ಮಾಡುವಂಥವು ಮತ್ತು ಆತ್ಮ ಮಾಡಿಸುವಂಥದ್ದು. ಈ ರೀತಿ ರೈಟ್ ಹ್ಯಾಂಡ್ ಸಹಯೋಗಿಗಳು ಸದಾ ತಮ್ಮನ್ನು ಮಾಡಿಸುವಂತಹ ತಂದೆಯನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಿಮಿತ್ತ ಆಗಿ ಮಾಡುತ್ತಿರಬೇಕು. ಈ ರೀತಿ ರೈಟ್ ಹ್ಯಾಂಡ್ ಸಹಯೋಗಿಗಳು ಸದಾ ತಮ್ಮ
ಮಾಡಿಸುವಂತಹ ತಂದೆಯನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಾನು ನಿಮಿತ್ತ ಮಾತ್ರ ಮಾಡುವಂಥವನು ಆಗಿದ್ದೇನೆ ಎಂದು ಮಾಡುತ್ತಾರೆ. ಆದ್ದರಿಂದ ಅವರ ಕರ್ಮದಲ್ಲಿ ನ್ಯಾರಾತನ ಇರುತ್ತದೆ, ನಿರಹಂಕಾರಿತನ ಹಾಗೂ ನಮ್ರತೆಯ ಭಾವ ಇರುತ್ತದೆ. ನವನಿರ್ಮಾಣದ ಶ್ರೇಷ್ಠತೆ ತುಂಬಿರುತ್ತದೆ. ಪ್ರತಿಯೊಂದು ಸಂಕಲ್ಪ ಸಂಪೂರ್ಣ ಪವಿತ್ರ, ಅಂದರೆ ಅರ್ಥ ಸ್ವಚ್ಛವಾಗಿರುತ್ತದೆ. ಇದನ್ನೇ ಸತ್ಯತೆ, ಸ್ವಚ್ಛತೆ ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.